ಪರಂಪರೆಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಸುಕ್ಷೇತ್ರ ಮುಗುಳಕೂಡದ ಈ ಪುಣ್ಯ ಭೂಮಿಯ ಈ ಪವಿತ್ರವಾಗಿರುವಂಥ ಸುಕ್ಷೇತ್ರ ಮಹಾಮಠದಲ್ಲಿ ಅಧಿಕ ಮಾಸದ ನಿಮಿತ್ತವಾಗಿ ಶ್ರೀಮಠ ಸ್ವಚ್ಛತಾಗೊಳಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಇವತ್ತು ಶ್ರೀಮಠದ ಎಲ್ಲ ಸದ್ಭಕ್ತರು, ಪುರಸಭೆಯ ಎಲ್ಲ ಸದಸ್ಯರು, ಶಶಿಕಾಂತ್ ಗುರೂಜಿಯವರನ್ನು ಮೊದಲು ಮಾಡಿಕೊಂಡು ಶ್ರೀಮಠದ ಅನೇಕ ಭಕ್ತರು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಶ್ರೀಮಠದ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸದ ವಿಷಯವಾಗಿರುವಂಥದ್ದು. ಇವತ್ತು ಮುಗುಳಖೋಡ ಮಠ ಅಂದರೆ ಇದು ಒಂದು ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ಜಪವನ್ನು ಮಾಡಿರ್ತಕ್ಕಂಥ ಪವಿತ್ರವಾಗಿರುವಂಥ ತಪಸ್ಸಿನ ಪುಣ್ಯಭೂಮಿ. ಈ ಪುಣ್ಯಭೂಮಿಯಲ್ಲಿ ಇವತ್ತು ಶ್ರೀಮಠ ಸ್ವಚ್ಛತಾಗೊಳಿಸ್ತಕ್ಕಂಥ ಒಂದು ಉದ್ದೇಶ, ಶ್ರೀಮಠದ ಒಂದು ಆವರಣ ಅತ್ಯಂತ ಸ್ವಚ್ಛ ಆಗಿರಬೇಕು ಮತ್ತು ಅತ್ಯಂತ ಶಿಸ್ತುಬದ್ಧವಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬಹುಶಃ ಸ್ವಚ್ಛತೆ ಮತ್ತು ಅತ್ಯಂತ ಶಿಸ್ತುಬದ್ಧ ಮನುಷ್ಯನ ಜೀವನದ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಆಗಿರ್ತದೆ. ನಾವೆಷ್ಟು ನಮ್ಮ ಜೀವನದಲ್ಲಿ ನಾವಿರ್ತಕ್ಕಂಥ ಸ್ಥಳ ಆಗಿರ್ಬೋದು, ನಮ್ಮ ಜೀವನದ ಒಂದು ಶೈಲಿ ಆಗಿರ್ಬೋದು, ಎಷ್ಟು ಶಿಸ್ತುಬದ್ಧವಾಗಿ ನಾವು ನಡೆದುಕೊಳ್ತೇವೆ ಅಷ್ಟು ಆ ಜೀವನಕ್ಕೆ ಒಂದು ಅರ್ಥಪೂರ್ಣವಾಗಿರುವಂಥ ಒಂದು ವಿಶೇಷವಾದಂಥ ಅರ್ಥವನ್ನು ಬರ್ತದೆ. ಹಾಗಾಗಿ ಯಲ್ಲಾಲಿಂಗ ಪ್ರಭುಗಳು 7 ಕೋಟಿ ತಪಸ್ಸನ್ನು ಮಾಡಿರ್ತಕ್ಕಂಥ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವು ಶ್ರೀಮಠವನ್ನು ಸ್ವಚ್ಛಗೊಳಿಸಿದರೆ ನಮ್ಮ ಜೀವನದ ಬದುಕು ಸ್ವಚ್ಛ ಆಗ್ತದೆ, ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದೊರೆಯುತ್ತದೆ. ಹಾಗಾಗಿ 7 ಕೋಟಿ ತಪವನ್ನು ಮಾಡಿರುವಂಥ ಈ ಪುಣ್ಯ ಭೂಮಿಯಲ್ಲಿ ಇವತ್ತು ನಾವು ಬಂದು ಕಸಬಾರ್ಗಿಯನ್ನು ಹಿಡಿದು ಕಸವನ್ನು ಗೂಡಿಸಿ ಶ್ರೀಮಠದ ಒಂದು ಆವರಣವನ್ನು ಸ್ವಚ್ಛಗೊಳಿಸ್ತಕ್ಕಂಥ ಈ ಪುಣ್ಯಮಯವಾಗಿರುವಂಥ ಕಾರ್ಯ ಏನಿದೆ, ಮನುಷ್ಯನ ಜೀವನದಲ್ಲಿ ಅನೇಕ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಬರ್ತದೆ. ಆದರೆ ಎಲ್ಲ ಸೇವೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸೇವೆ ಅಂತಂದರೆ ಅದು ಕಸಬಾರ್ಗಿಯನ್ನು ಹಿಡ್ಕೊಂಡು ಶ್ರೀಮಠದ ಪುಣ್ಯಭೂಮಿ ಸ್ವಚ್ಛ ಮಾಡ್ತಕ್ಕಂಥದ್ದು ಏನಿದೆ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ನಮ್ಮ ಗುರುಗಳು ಸಿದ್ದರಾಮ ಶಿವಗಳು ಭಕ್ತಾದಿಗಳಿಗೆ ಅನೇಕ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಿದ್ರು. ಏನು ಅಂದರೆ, ಮಠದಲ್ಲಿ ಬಂದು ನಾನು ಅದು ಸೇವೆ ಮಾಡಿದೆ, ಇದು ಸೇವೆ ಮಾಡಿದೆ, ನಾನು ಬಹಳ ಶ್ರೇಷ್ಠನು ಅನ್ನುವಂಥ ಭಾವನೆ ಅನೇಕ ಜನರಲ್ಲಿದೆ. ಆದರೆ ನಿಜವಾದ ಸೇವೆ ಯಾರು ಮಾಡ್ತಾರೆ ಅಂತಂದರೆ, ಈ ಮಠಕ್ಕೆ ಬಂದಂಥ ಭಕ್ತರು ಪ್ರಸಾದವನ್ನು ಮಾಡಿ ಆ ಪ್ರಸಾದದ ಒಂದು ತಟ್ಟೆಯನ್ನು ಯಾರು ತೊಳಿತಾರೆ, ದಾಸೋಹದಲ್ಲಿ ಆ ಮುಸ್ರೆಯನ್ನು ಯಾರು ತೆಗಿತಾರೆ, ಶ್ರೀಮಠದಲ್ಲಿ ಕಸಬಾರಿಗೆಯನ್ನು ಹಿಡಿದು ಯಾರು ಕಸ ಗುಡಿಸ್ತಾರೆ, ಅವರು ನಿಜವಾದ ಸೇವಕರು, ಅವರ ನಿಜವಾದ ಸೇವೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ಹಾಗಾಗಿ ಇವತ್ತಿನ ಈ ಒಂದು ಸೇವೆಯಲ್ಲಿ ಇವತ್ತು ನಾವು ಪ್ರತ್ಯಕ್ಷವಾಗಿ ಕಣ್ಣಾರೆ ನೋಡಿದಾಗೆ ನಮ್ಮ ಶಶಿಕಾಂತ್ ಗುರೂಜಿಯವರು ಇವತ್ತು ಈ ಸಂದರ್ಭದಲ್ಲಿ ಅತ್ಯಂತ ಅಭಿಮಾನದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ನಾನು ಬರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೆ, ನಾನು ಬರುವಂಥದ್ದು ಅವರು ಗಮನಿಸಿರಲಿಲ್ಲ. ಅವ್ರ ಪಾಡಿಗೆ ಅವರು ಕಸ ಗುಡಿಸ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಪರಿಣಾಮಕಾರಿಯಾದಂಥ ಅವರ ಸೇವೆ ನಾನು ನೋಡಿದ್ದೇನು ಅಂತಂದರೆ, ಇಲ್ಲಿ ಬಂದಂಥ ಭಕ್ತರು ತಮ್ಮ ಪಾದರಕ್ಷೆಗಳನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ಸ್ವತಃ ಕೈಯಿಂದ ಆ ಪಾದರಕ್ಷೆಯನ್ನು ಎತ್ತಿ ಅದನ್ನು ಪಕ್ಕಕ್ಕಿರ್ತಕ್ಕಂಥದ್ದು. ಈ ದೃಶ್ಯ ನಾನು ನೋಡಿದಾಗ ಬಹಳ ಮನಸ್ಸಿನ ಮೇಲೆ ಪರಿಣಾಮ ಆಯಿತು. ಕಾರಣ ಏನು ಅಂತಂದರೆ, ಯಾವುದೇ ಒಂದು ಕಾರ್ಯ ಮಾಡಲಿ, ಯಾವುದೇ ಒಂದು ಸೇವೆ ಮಾಡಲಿ, ತ್ರಿಕರಣಪೂರ್ವಕವಾಗಿ ಮಾಡಬೇಕು. ಕಾಯ, ವಾಚ, ಮನಸ್ಸು ತ್ರಿಕರಣಪೂರ್ವಕವಾಗಿ ನಾವು ಸೇವೆ ಮಾಡಿದ್ದೇ ಆದರೆ ಯಲ್ಲಾಲಿಂಗ ಪ್ರಭುಗಳು, ಭಗವಂತ ನಮ್ಮನ್ನು ಸದಾಕಾಲ ಆಶೀರ್ವಾದ ಮಾಡಿ ರಕ್ಷಣೆ ಮಾಡ್ತಾನೆ. ಯಾಕಂದರೆ ಭಾಳ ಜನ ಇವತ್ತಿನ ಕಾಲದಲ್ಲಿ
ಫೋಟೋಕ್ಕಾಗಿ ಪ್ರಚಾರಕ್ಕಾಗಿ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿನ ನಿಜವಾಗಿಯೂ ಕೂಡ ಒಂದು ಮನಸ್ಸಾಪೂರ್ವಕವಾಗಿ ಮಾಡ್ತಕ್ಕಂಥ ಸೇವೆ ಏನಿದೆ ಇದು ಬಹಳ ಶ್ರೇಷ್ಠವಾದಂಥ ಸೇವೆ. ಹಾಗಾಗಿ ಗುರೂಜಿಯವರು ಇವತ್ತಿನ ಈ ಒಂದು ಸೇವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಅವರು ಸೇವೆ ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ಎಲ್ಲ ಭಕ್ತರಿಗೆ ಒಂದು ಮಾದರಿಯ ಸೇವೆ ಅನ್ನುವಂಥದ್ದು ನಾವು ಇವತ್ತು ಯಾರೂ ಕೂಡ ಮರಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶ್ರೀಮಠದ ಮಠಕ್ಕೆ ಬಂದು ಗುರುಗಳ ಹತ್ರ ಬಂದು ಗುರುಗಳ ಸೇವೆ ಮಾಡಿದ್ರೆ ಅದು ಸೇವೆ ಅಲ್ಲ. ಅದಕ್ಕೆ ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಕಂಡ ಭಕ್ತನಿಗೆ ಕೈ ಮುಗಿಯುವ ಆತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಿಗೆ. ಅಂದರೆ ಶ್ರೀಮಠಕ್ಕೆ ಯಾರು ನಂಬಿ ಬಂದಿರತಕ್ಕಂಥ ಭಕ್ತರ ಸೇವೆ ಯಾರು ಮಾಡ್ತಾರೆ ಅದು ನಿಜವಾದ ದೇವರ ಸೇವೆ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಹಾಗಾಗಿ ಇವತ್ತು ಶಶಿಕಾಂತ್ ಗುರೂಜಿಯವರು ನಾವು ಎಲ್ಲರೂ ಸೇರಿಕೊಂಡು, ಯಾಕಂದರೆ ಈ ಮುಗುಳ್ಕೋಡು ಮಠದಲ್ಲಿ ಕಸ್ಬಾರಿಗೆ ಹಿಡಿಯೋದೇ ಒಂದು ಸೌಭಾಗ್ಯ. ಯಾಕಂದರೆ ಈ ತಪಸ್ಸಿನ ಪುಣ್ಯ ಭೂಮಿಯಲ್ಲಿ ಯಾರಿಗೆ ಅವಕಾಶ ಸಿಗ್ತದೆ ಅಂತಂದರೆ ಯಾರು ಪುಣ್ಯ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಅವಕಾಶ ಸಿಗ್ತದೆ. ಹಾಗಾಗಿ ಇವತ್ತು ಈ ಮಠದಲ್ಲಿ ಕಸಬಾರಿಗೆ ಸಿಗುವುದೇ ಒಂದು ಭಾಗ್ಯ. ಹಾಗಾಗಿ ಇವತ್ತು ಮಠ ಸ್ವಚ್ಛ ಮಾಡೋದರ ಜೊತೆಗೆ ನಮ್ಮ ಮನಸ್ಸುಗಳು, ನಮ್ಮ ಭಾವನೆಗಳು ಸ್ವಚ್ಛ ಮಾಡ್ತಕ್ಕಂಥ ಈ ಪವಿತ್ರವಾಗಿರುವಂಥ ಪುಣ್ಯ ಕಾರ್ಯದಲ್ಲಿ ಇವತ್ತು ಸಾವಿರಾರು ಜನ ಭಕ್ತರು ಇವತ್ತು ಮಹಾಮಠಕ್ಕೆ ಬಂದಿರತಕ್ಕಂಥದ್ದು. ಜೊತೆಗೆ ಎಲ್ಲ ಪುರಸಭೆಯ ಸದಸ್ಯರು, ಪುರಸಭೆಯ ಒಂದು ಸಹಕಾರದಿಂದ, ಭಕ್ತರ ಒಂದು ಸಹಕಾರದಿಂದ ಇವತ್ತು ಶ್ರೀಮಠ ಅತ್ಯಂತ ಸ್ವಚ್ಛ ಆಗಿರ್ತಕ್ಕಂಥದ್ದು. ಹೀಗೆ ಬರೀ ಮಠ ಒಂದೇ ಸ್ವಚ್ಛ ಮಾಡ್ತಕ್ಕಂಥದ್ದಲ್ಲ, ಇಡೀ ಗ್ರಾಮನೂ ಕೂಡ ಸ್ವಚ್ಛ ಆಗಬೇಕಾಗಿದೆ. ಮುಗುಳ್ಕೋಡು ಅಂದ ತಕ್ಷಣ ನಮಗೆ ನೆನಪಾಗುವುದು ಯಲ್ಲಾಲಿಂಗ ಪ್ರಭುಗಳು. ಯಲ್ಲಾಲಿಂಗ ಪ್ರಭುಗಳಿಂದ ಪ್ರಖ್ಯಾತಿಗೊಂಡಿರುವಂಥ ಈ ಗ್ರಾಮ, ಮಠ ಎಷ್ಟು ಸ್ವಚ್ಛ ಇದೆ ಅಷ್ಟೇ ಗ್ರಾಮನೂ ಕೂಡ ಸ್ವಚ್ಛ ಇರಬೇಕು. ಗ್ರಾಮ ಎಷ್ಟು ಸ್ವಚ್ಛ ಆಗ್ತದೆ ಅಷ್ಟೇ ಗ್ರಾಮದಲ್ಲಿರ್ತಕ್ಕಂಥ ಮನಸ್ಸುಗಳು ಕೂಡ ಸ್ವಚ್ಛ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಗುರುಗಳ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ, ಮುಗುಳ್ಕೋಡು ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲಿಯೂ ಕೂಡ ಈ ಸೇವಾ ಮನೋಭಾವನೆ ಇನ್ನೂ ಹೆಚ್ಚಿಸಲಿ, ಶ್ರೀಮಠ ಸ್ವಚ್ಛತೆಗೊಳಿಸ್ತಕ್ಕಂಥ ನಿರಂತರ ಸೇವೆ ನಡೀಲಿ. ಅದರ ಜೊತೆಗೆ ಎಲ್ಲರ ಮನಸ್ಸುಗಳು ಒಂದಾಗಿ ಶ್ರೀಮಠದ ನಿರಂತರ ಸೇವೆಯಲ್ಲಿ ಎಲ್ಲರೂ ತೊಡಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಏನು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸೇವಕರಿಗೆ ಗುರುಕೃಪೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಂದು ಸಲ ಎಲ್ಲ ಸಮಸ್ತ ಶ್ರೀಮಠದ ಸದ್ಭಕ್ತರಿಗೆ ಶುಭವಾಗಲಿ. ಸರ್ವೇ ಜನ ಸುಖಿನೋ.